ಸಹಜವಾಗಿ ಹೆಸರುಗಳು ತುಂಬ ಜೋರಾಗಿ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಕೂಡ ಈಗಾಗಲೇ ಸಚಿವರ ಜೊತೆಗೆ ಆಕಾಂಕ್ಷಿಗಳು ಏನು ಹೇಳ್ತೀರಿ ಸರ್? ನಿಜ, ನಾನು ಆಕಾಂಕ್ಷಿ, ನಾನು ಕೇಳ್ತಾ ಇದ್ದೀನಿ. ಪಕ್ಷ ಏನು ನಿರ್ಧಾರ ತೊಗೊಂಡಿದ್ದಕ್ಕೆ ನಾನು ಬದ್ಧನಾಗಿ ಇರ್ತೀನಿ. ಬಟ್ ನಾನು ಸಹಜವಾಗಿ ನನಗೂ ಹೊಸದಿದ್ದ ಪೂರ್ಣ ಅವಧಿಗೆ ಅವಕಾಶವನ್ನು ಮಾಡಿಕೊಡ್ರಿ. ಸಮುದಾಯ ಇರ್ಬೋದು, ನನ್ನ ಜಿಲ್ಲೆ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಇವೆಲ್ಲವನ್ನು ವಿಚಾರ ಮಾಡಿ ಅವಕಾಶ ಕೊಡ್ರಿ ಅಂತ ಹೈಕಮಾಂಡಿಗೆ ಮನವಿಯನ್ನು ಮಾಡ್ಕೊಡ್ತೀನಿ. ಭರವಸೆ ಏನಾದ್ರು ಕೊಟ್ಟಿದ್ದಾರೆ ಸರ್? ನಿಮ್ಮದು ಫ್ರಂಟ್ ಲೈನಲ್ಲಿ ಓಡ್ತಾ ಇದೆ ಹೆಸರು. ಸಹಜವಾಗಿ ನಾನು ಲಾಸ್ಟ್ ಟೈಮ್ ಮಂತ್ರಿ ಇದ್ದೆ, ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ ವಿಶ್ವಾಸದಿಂದ ಇದ್ದೀನಿ. ಕೊಡ್ತಾರಂತ ಭರವಸೆಯಿಂದನೂ ಇದ್ದೀನಿ. ಸರ್, ಇದ್ರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಇದೆ, ಇವತ್ತು ಚರ್ಚೆ ಆಗುತ್ತೆ ಸರ್ ಸಭೆಯಲ್ಲಿ. ಸರ್, ಒಂದು ನಾನು ಮಾಧ್ಯಮದೊಳಗೆ ಕೇಳಿದ್ದೀನಿ. ಬಟ್ಟು ಇನ್ ಜನರಲಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೊಟ್ಟರೆ ನಿಭಾಯಿಸ್ತೀನಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸರಿ, ನಮ್ಮ ಪಾರ್ಟಿ ಏನು ಕೆಲಸ ಕೊಡುತ್ತೆ ಅದನ್ನು ಕೆಲಸ ಮಾಡ್ತೀನಿ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಹೈಕಮಾಂಡು ನಮ್ಮ ನಾಯಕರು ಸಿದ್ದರಾಮಯ್ಯನವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಇಲ್ಲಿ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಅವರೆಲ್ಲರೂ ಇರ್ತಾರೆ. ಎಲ್ಲದನ್ನು ತಾಳೆ ಹಾಕಿ ಯಾವುದು ಏನು ಅಂತ ವಿಚಾರ ಮಾಡ್ತಾರೆ. ಮಾಧ್ಯಮದೊಳಗೆ ಓಡ್ತಾ ಇರ್ಬೋದು, ನನಗೆ ಅದ್ರ ಬಗ್ಗೆ ಪೂರ್ಣ ಇಲ್ಲ. ಅದ್ರ ಬಗ್ಗೆ ನೋಡೋಣ. ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆಗೋ ಅಥವಾ ನಾನು ಯಾರ ಜೊತೆಗೂ ಮಾತಾಡಿಲ್ಲ. ನಾನು ಯಾರ ಜೊತೆಗೆ ಚರ್ಚೆ ಆಗಿಲ್ಲ. ಮಾಧ್ಯಮದೊಳಗೆ ಚರ್ಚೆ ಆಗುತ್ತೆ, ಕರೆದು ಮಾತಾಡಿದ್ರೆ ನಾನು ಮಾತಾಡಿ. ಸರ್, ಈಗ ಚರ್ಚೆ ಇರೋದು PCC ಜೊತೆಗೆ ಕ್ಯಾಬಿನೆಟ್ನು ಕೇಳ್ತಿದ್ದಾರೆ ಇನ್ನೂ ಕೆಲವರು. ಸೊ ಹಂಗಾಗಿ ಬೇರೆಯವ್ರಿಗೆ ಅವಕಾಶಗಳು ಹೋಗ್ತಾ ಇದ್ದಾವೆ. ಸೊ ಹೀಗಾಗಿ ನಿಮಗೂ ಏನಾದ್ರು PCC ಅವಕಾಶ ಬಂದರೆ ನೀವು ಕ್ಯಾಬಿನೆಟ್ ಜೊತೆ ಕೇಳ್ತಿದ್ರೆ ಅಥವಾ PCC ಒಂದೇ ಕೊಟ್ಟರೆ? ಸರ್, ಈಗ ಅದ್ರ ಬಗ್ಗೆ ಯಾರು ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡೋದ್ನಾಗ ನಾನು ಮಾತಾಡ್ತೀನಿ. ಬಟ್ ಒಂದಂತೂ ಸತ್ಯ, ಪಕ್ಷ ಹೇಳಿದಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ನಾವು ಪಕ್ಷನ ಶಿಸ್ತಿನ ಸಿಪಾಯಿ.